ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ಸ್ಟಂಟಾಗಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಈ ಒಂದು ಸ್ನ್ಯಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನಾನು ಶೇರ್ ಮಾಡ್ತೀನಿ. ಇದು ಟೀ ಕಾಫಿ ಜೊತೆ ಸೂಪರ್ ಕಾಂಬಿನೇಷನ್. ಇದನ್ನು ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ ಮೊದಲಿಗೆ 1 ಕಪ್ಪಷ್ಟು ನಾನಿಲ್ಲಿ ಚುರುಮುರಿನ ತೊಗೊಂಡಿನಿ. ಇದಕ್ಕೆ ತೆಳುವಾಗಿರುವಂಥ ಚುರುಮುರಿನ ತೊಗೋಬೇಕು. ಜಾಸ್ತಿ ದಿಪ್ಪಾಗಿ ಇರುವಂಥ ಚುರುಮುರಿನ ತೊಗೊಳಕ್ಕೆ ಹೋಗಬಾರ್ದು. ಮೊದಲು ಚುರುಮುರಿನ ಚೆನ್ನಾಗಿ ನೆನೆಸಿ ತೊಗೋಬೇಕು. ಚುರುಮುರಿನ ಒಂದು 2ರಿಂದ 3 ನಿಮಿಷ ಈ ರೀತಿ ಚೆನ್ನಾಗಿ ನೀರೊಳಗೆ ನೆನೆಸಿ, ಅದಾದಮೇಲೆ ಅದರೊಳಗಿಂದ ನೀರನ್ನ ತೆಗೆದು ಇಟ್ಕೋಬೇಕು. ಈ ರೀತಿ ಚುರುಮುರಿ ಸ್ವಲ್ಪ ಸಾಫ್ಟ್ ಆಗಿಬೇಕು. ಅದಾದಮೇಲೆ ನಾವು ಇದರೊಳಗೆ ನೀರನ್ನೆಲ್ಲ ತೆಗೆದು ಚುರುಮುರಿನ ತೆಗೆದಿಟ್ಕೋಬೇಕು. ಇದಕ್ಕೆ ನಾನಿಲ್ಲಿ 1 ಹಸಿ ಆಲೂಗಡ್ಡೆನ ಈ ರೀತಿ ಸಿಪ್ಪೆ ಬಿಡಿಸಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋ ಬದಲು ನಾವು ಅದನ್ನು ಚೆನ್ನಾಗಿ ಗ್ರೇಟ್ ಮಾಡ್ಕೋಬೇಕು. ಇದರಿಂದ ಈಸಿಯಾಗಿ ಪೇಸ್ಟ್ ಆಗ್ತೈತಿ. ಬಟ್ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ರೀತಿಯೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೋದು. ಇವಾಗ ಒಂದು ಮಿಕ್ಸರ್ ಜಾರಿಗೆ ನಾವು ತೊಳೆದಿಟ್ಕೊಂಡಿರುವಂಥ ಚುರುಮುರಿ, ಅದಾದಮೇಲೆ ಆಲೂಗಡ್ಡೆನ ಹಾಕಿ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನಾನು ಇಲ್ಲಿ ತೊಗೊಂಡಿರುವಂಥ ಗ್ಲಾಸಿಂದ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕಿ ಇದನ್ನು ಆದಷ್ಟು ಸ್ಮೂತಾಗಿ ಪೇಸ್ಟನ್ನ ಮಾಡ್ಕೋಬೇಕು. ಇವಾಗ ಪೇಸ್ಟ್ ಮಾಡಿರೋದನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಜವಾಯಿನ, ಒಂದು ಅರ್ಧ ಟೀ ಸ್ಪೂನಷ್ಟು ಕೆಂಪು ಖಾರ, ಸ್ವಲ್ಪ ಅರಿಶಿನ, ಅದಾದಮೇಲೆ ಸ್ವಲ್ಪ ಹಿಂಗನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಖಾರನ ನೀವು ಟೇಸ್ಟಿಗೆ ತಕ್ಕಂತೆ ಹಾಕೋಬೇಕು. ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಇದಕ್ಕೆ ನಾವು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನ ಹಾಕೋದಕ್ಕೆ ಹೋಗಬಾರ್ದು. ನಾವು ಮಾಡಿರುವಂಥ ಪೇಸ್ಟ್ನೇ ಇರ್ತೈತಿ, ಅದರೊಳಗನ ನಾವು ಈ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಹಿಟ್ಟನ್ನ ಕಲಿಸ್ಕೊಳ್ಳುವಾಗ ಇದು ಎಷ್ಟು ಹದಕ್ಕೆ ಬರ್ತೈತಿ ಅಷ್ಟು ನೀವು ಹಿಟ್ಟನ್ನ ಹಾಕೋಬೇಕು. ಇಲ್ಲಿ ನಾನು ಇಲ್ಲಿ ತೊಗೊಂಡಿರುವಂಥ ಕಪ್ಪಿಂದ 1.5 ಕಪ್ಪಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೀನಿ. ಹಿಟ್ಟು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಅಥವಾ ಜಾಸ್ತಿ ತೆಳುವಾಗೂ ಇರಬಾರ್ದು. ಈ ರೀತಿ ಮೀಡಿಯಮ್ ಆಗಿರಬೇಕು. ಈ ರೀತಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಮ್ಯಾಗ ಮೇಲೆ ಒಂದು ಸ್ವಲ್ಪ ಆಯಿಲ್ನ ಹಾಕಿ ಅಥವಾ ನೀರನ್ನ ಹಾಕಿ ಈ ರೀತಿ ಚೆನ್ನಾಗಿ ಒಂದ್ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಇದನ್ನು ಜಾಸ್ತಿ ಹೊತ್ತೇನೆ ನೆನೆಸೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ಅವಾಗಲೇ ಮಾಡ್ಕೋಬೋದು. ಇದನ್ನು ನೀವು ಪೈಪಿಂಗ್ ಬ್ಯಾಗ್ ಇತ್ತು ಅಂದರೆ ಅದನ್ನು ಕೂಡ ಹಾಕಿ ಇದನ್ನು ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಹಾಲಿನ ಪ್ಯಾಕೆಟ್ ಅಥವಾ ಇಲ್ಲಿ ಸಾಲ್ಟ್ ಪ್ಯಾಕೆಟ್ನ ತೊಗೊಂಡು ಅದರೊಳಗೆ ಹಾಕಿ ಎಡ್ಜಸ್ಸನ್ನು ಸ್ವಲ್ಪ ಕಟ್ ಮಾಡಿ ಅದರಿಂದನೂ ಕೂಡ ಹಾಕೋಬೋದು. ಈ ರೀತಿ ಹಿಟ್ಟನ್ನ ಹಾಕಿ ಅದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನ ಹಾಕಿ ಚೆನ್ನಾಗಿ ಇದನ್ನು ಕ್ಲೋಸ್ನ ಮಾಡಬೇಕು. ಇದನ್ನು ನೀವು ಸಪ್ರೇಟಾಗಿ ಮಾಡ್ಕೊಂಡು ಕೂಡ ಹಾಕೋಬೋದು. ಇಲ್ಲಾಂದರೆ ಈ ಸೇವ್ ಮಾಡೋ ರೀತಿ ಡೈರೆಕ್ಟಾಗಿ ಆಯಿಲ್ ಒಳಗೆ ಕೂಡ ಹಾಕೋಬೋದು. ಇಲ್ಲಿ ನಾನು ಆಲ್ರೆಡಿ ಆಯಿಲ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ನಾವು ಒಂದು ಕೈಯಿಂದ ಪ್ರೆಸ್ ಮಾಡಿ ಈ ರೀತಿ ಕಟ್ನ ಮಾಡ್ಕೋಬೇಕು. ಇದು ಬಹಳ ಈಸಿ ಮೆಥಡ್. ಈ ರೀತಿಯೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾವು ಡೈರೆಕ್ಟಾಗಿ ಚಕ್ಲಿ ರೀತಿಯೂ ಕೂಡ ಹಾಕ್ಕೊಳ್ಬೋದು. ನಿಮಗೆ ಯಾವುದು ಕಂಫರ್ಟಬಲ್ ಇರ್ತೈತಿ ಅದನ್ನು ಈಸಿಯಾಗಿ ಮಾಡ್ಕೋಬೋದು. ಇದು ಕ್ರಿಸ್ಪಿಯಾಗಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಇವನ್ನ ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಆಯಿಲು ಹೈ ಫ್ಲೇಮ್ ಒಳಗನ ಹಾಕಬೇಕು. ಆಮೇಲೆ ನಾವು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲೆ ಇವಾಗ ಒಂದು ಪ್ಲೇಟ್ಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಈ ರೀತಿ ಮಿಕ್ಸ್ ಮಾಡ್ಕೊಂಡಿರೋದನ್ನು ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರುವಂಥ ಈ ಒಂದು ಕುರ್ಕುರೆ ಮೇಲೆ ಹಾಕಿ ಚೆನ್ನಾಗಿ ಇದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕು ಅಂತಂದರೆ ನೀವು ಚಾಟ್ ಮಸಾಲ ಕೂಡ ಹಾಕೋಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಒಂದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ಸ್ನ್ಯಾಕ್ಸ್ ಅಥವಾ ಕುರ್ಕುರೆ ರೆಡಿ. ಇದು ಭಾಳ ಟೇಸ್ಟಿಯಾಗಿರ್ತೈತಿ. ಇದು ಟೀ ಕಾಫಿ ಜೊತೆನೂ ಸೂಪರ್ ಕಾಂಬಿನೇಷನ್. ಬಹಳ ಸುಲಭವಾಗಿಯೂ ಮಾಡ್ಕೊಳ್ಬೋದು. ಇದು ಕಿಡ್ಸ್ಗೂ ಕೂಡ ಭಾಳ ಇಷ್ಟ ಆಗುವಂಥ ರೆಸಿಪಿ. ನೀವು ಇದನ್ನು ಒಂದ್ಸತಿ ಮನೆಯೊಳಗೆ ಟ್ರೈ ಮಾಡಿರಿ. ಅದು ಹೆಂಗಂತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹೋಪ್ ಈ ಒಂದು ರೆಸಿಪಿ ವಿಡಿಯೋ ನಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.